ಪ್ರೀತಿಯೋ ಹುಚ್ಚು ಪ್ರೀತಿಯೋ ಲವ್ ಜಿಹಾದೋ, ಆದರೆ ಮನೆಯ ಮಹಾಲಕ್ಷ್ಮಿ ಅಂತಿದ್ದ ಯುವತಿಯ ಪ್ರಾಣ ಹೋಗಿದೆ. ಪ್ರೇಮದ ನೆಪದಲ್ಲಿ ನೇಹಾ ಹಿರೇಮಠ ಜೀವಕ್ಕೆ ಹಂತಕ ಚೂರಿ ಹಾಕಿದ್ದಾನೆ. ಇದೀಗ ಕ್ರೂರಿ ಫಯಾಜ್ನ ಕೃತ್ಯವನ್ನು ಖಂಡಿಸಿ ಇಡೀ ಕರುನಾಡೆ ಕೊತ ಕೊತ ಕುದಿತಾ ಇದೆ. ರಕ್ತದ ಮಡುವಲ್ಲಿ ಕೈ ತೊಳೆದ ನರಹಂತಕನನ್ನ ಗಲ್ಲಿಗೇರಿಸುವಂತೆ ರಾಜ್ಯದೆಲ್ಲೆಡೆ ಆಗ್ರಹ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಕಾಲೇಜಿಗೆ ಹೋದ ಮಗಳು ಹೆಣವಾಗಿ ಮನೆಗೆ ಬಂದಿದ್ದು ಇಡೀ ಕರುನಾಡಿನ ಜನರ ನೆತ್ತರ ಕುದಿಯುವಂತೆ ಮಾಡಿದೆ. ಹಂತಕ ಫಯಾಜ್ ವಿರುದ್ಧ ಎಲ್ಲೆಡೆ ಆಕ್ರೋಶದ ಜ್ವಾಲೆ ದಗದಗಿಸಿದೆ. ನೇಹಾಳ ದೇಹಕ್ಕೆ ನಾಟಿದ ಚೂರಿಯ ಮೊನಚಾದ ತುದಿಯಂತೆ ಸಿಟ್ಟಿಗೆ ಸಾಣೆ ಹಿಡಿದು ಜನರು ಹಂತಕನ ವಧೆಗೆ ಒತ್ತಾಯಿಸಿದ್ದಾರೆ. ನೇಹಾ ಹತ್ಯೆ ಖಂಡಿಸಿ ಕರುನಾಡಿನಲ್ಲಿ ಕಿಚ್ಚು ಸ್ಫೋಟ. ಗೃಹ ಸಚಿವ ಪರಮೇಶ್ವರ್ ಮನೆಗೆ ಮುತ್ತಿಗೆಗೆ ಯತ್ನ. ನೇಹಾ ಹತ್ಯೆಯ ಕೋಪಾಗ್ನಿ ಕಾಡ್ಗಿಚ್ಚಿನಂತೆ ಇಡೀ ರಾಜ್ಯಕ್ಕೆ ಹಬ್ಬಿದೆ. ಇಂತಹ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದು ಲವ್ ಜಿಹಾದ್ ಅಲ್ಲ, ಲವ್ ಕೇಸ್ ಅಂತ ತಾಸಾರದಲ್ಲಿ ಮಾತನಾಡಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಗೃಹ ಸಚಿವರ ಮಾತನ್ನ ಖಂಡಿಸಿ ಇವತ್ತು ಎಬಿವಿಪಿ ಕಾರ್ಯಕರ್ತರು ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಬೆಂಗಳೂರಿನ ಸದಾಶಿವ ನಗರದಲ್ಲಿರೋ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ್ರು. ಹೀಗೆ ಮುತ್ತಿಗೆಗೆ ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ನೇಹಾ ತಂದೆ ತಾಯಿಗೆ ಸ್ವಾಮೀಜಿಗಳ ಸಾಂತ್ವನ. ಮನೆ ಮಗಳನ್ನ ಕಳೆದುಕೊಂಡು ನೇಹಾ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆದಿದೆ. ಮಗಳಿಗೆ ಬಂದ ಸ್ಥಿತಿಯನ್ನ ಕಂಡು ಕಣ್ಣೀರ ಕೋಡಿ ಹೊಳೆಯಂತೆ ಹರಿಯುತ್ತಿದೆ. ಹೀಗೆ ದುಃಖದಲ್ಲಿರೋ ನಿರಂಜನ್ ಹಿರೇಮಠ್ ಮನೆಗೆ ಸ್ವಾಮೀಜಿಗಳು ಭೇಟಿ ನೀಡಿದ್ರು. ಹುಬ್ಬಳ್ಳಿಯ ಬಿಡನಾಳ ಗ್ರಾಮದಲ್ಲಿರೋ ನೇಹಾ ನಿವಾಸಕ್ಕೆ ಶಿರಹಟ್ಟಿ ಫಕೀರೇಶ್ವರ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಭೇಟಿ ಕೊಟ್ರು. ನೇಹಾ ತಂದೆ ತಾಯಿಗೆ ಸ್ವಾಮೀಜಿಗಳು ಸಾಂತ್ವನ ಹೇಳಿದ್ರು. ಜೊತೆಗೆ ನೇಹಾ ಮನೆ ಬಳಿ ಗುರು ಹಿರಿಯರು ಸ್ವಾಮೀಜಿಗಳು ಸಭೆ ನಡೆಸಿ ಮುಂದಿನ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ರು. ಹೆಣ್ಣು ಮಕ್ಕಳ ವ್ಯಾನಿಟಿ ಬ್ಯಾಗ್ನಲ್ಲಿ AK-47 ಇರಬೇಕು. ದಾಸವಾಳ ಮಠದ ವೀರೇಶ್ವರ ಶ್ರೀಗಳ ಸ್ಫೋಟಕ ಮಾತು. ಇನ್ನು ನೇಹಾ ಹತ್ಯೆಯನ್ನ ಖಂಡಿಸಿ ಯಾದಗಿರಿಯ ದಾಸವಾಳ ಮಠದ ವೀರೇಶ್ವರ ಶ್ರೀಗಳು ಕೆಂಡ ಕಾರಿದ್ದಾರೆ. ಹೆಣ್ಮಕ್ಳ ವ್ಯಾನಿಟಿ ಬ್ಯಾಗ್ನಲ್ಲಿ AK-47 ಗನ್ ಕೊಡಬೇಕು ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸ್ವಯಂ ರಕ್ಷಣೆಗೆ ಸರ್ಕಾರ ದೈಹಿಕ ಸಾಮರ್ಥ್ಯವುಳ್ಳ ತರಬೇತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಹೇಳುವುದಿಷ್ಟೇ, ಎಲ್ಲಾ ಹೆಣ್ಣು ಮಕ್ಕಳು ವೆನಿಟಿ ಬ್ಯಾಗಿನಾಗ ಒಂದು AK-47 ಕೊಟ್ಬಿಡು, ಎಲ್ಲ ಹೆಣ್ಣು ಮಕ್ಕಳ ಬ್ಯಾಗಿನಾಗ. ಇವತ್ತು ಇದಕ್ಕಿಂತ ಹೆಚ್ಚಿಂದ ಏನದ ರೀ? ಈಗ ಯಾರು ಪಾಲಕರ ತಾಯಿ ತಂದೆಯಿಂದ ಹೋಗ್ತಾರೆ, ಕಲಿಸುವಂಥ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳ್ತಾರೆ, ಮತ್ತು ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲ ವಿದ್ಯಾರ್ಥಿಗಳಿಂದ ಸೆಕ್ಯೂರಿಟಿ ಕೊಡ್ಲಿಕ್ಕಾಗತ್ತಾ? ತನ್ನ ಶೀಲವನ್ನು ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಹೆಣ್ಣು ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಸ್ಕಿಲ್ಗಳನ್ನು, ದೈಹಿಕ ಸಾಮರ್ಥ್ಯಗಳನ್ನು ಪಡ್ಕೋಬೇಕು. ಬೆಳಗಾವಿಯ ಮುನವಳ್ಳಿ ಪಟ್ಟಣದಲ್ಲಿ 2ನೇ ದಿನ ಬಂದ್. ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನ ಖಂಡಿಸಿ ಬೆಳಗಾವಿಯ ಮುನವಳ್ಳಿಯಲ್ಲಿ 2ನೇ ದಿನದ ಬಂದ್ ಮಾಡಲಾಯಿತು. ಬಂದ್ ವೇಳೆ ನಡೆದ ಪ್ರತಿಭಟನೆಯಲ್ಲಿ ಹಿಂದೂಪರ ಸಂಘಟನೆಗಳು, ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭಾಗಿಯಾಗಿದ್ರು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಜನ ಬಂದ್ಗೆ ಸಾಥ್ ಕೊಟ್ಟಿದ್ರು. ಹಂತಕನಿಗೆ ಚಪ್ಪಲಿ ಏಟು, ಗಲ್ಲು ಶಿಕ್ಷೆಗೆ ಎಬಿವಿಪಿ ಆಗ್ರಹ.
ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನ ಖಂಡಿಸಿ ವಿಜಯಪುರದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಗಾಂಧಿ ಚೌಕ್ನಲ್ಲಿ ಕೊಲೆ ಆರೋಪಿ ಫಯಾಜ್ ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನ ಕೊಟ್ಟು ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಗಾಂಧಿ ಚೌಕ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಕೊಡಿ ಅಂತ ಆಗ್ರಹಿಸಿದ್ರು. ಅದೇನೇ ಇರಲಿ, ಪ್ರೀತಿ ಹೆಸರಲ್ಲಿ ಫಯಾಜ್ ಮಾಡಿದ್ದು ನಿಜಕ್ಕೂ ಘೋರ ಕೃತ್ಯ. ಇದೀಗ ಕ್ರೂರಿಯ ಕುತ್ತಿಗೆಗೆ ನೇಣಿನ ಕುಣಿಕೆ ಹಾಕುವಂತೆ ಆಗ್ರಹ ಕೇಳಿ ಬರ್ತಿದೆ. ಇದೀಗ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಕಾನೂನಿನ ಮೂಲಕ ಫಯಾಜ್ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ಇಡೀ ಕರುನಾಡೆ ಕಾದು ನೋಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.